ನಿಮ್ಮ ಮನೆಯಲ್ಲಿ ಮನೆದೇವರು ಅಥವಾ ಕುಲದೇವರು ಇದ್ದಾರಾ ಇಲ್ಲವಾ ಎಂದು ಹೇಗೆ ತಿಳಿಯಬೇಕು? ಕುಲದೇವರು ಯಾರು ಎಂದು ತಿಳಿಯಲು ನಾಣ್ಯದಿಂದ ಯಾವ ಕೆಲಸವನ್ನ ಮಾಡಬೇಕು? ಕುಲದೇವರನ್ನ ಮರೆತರೆ ಏನೆಲ್ಲ ತೊಂದರೆಗಳು ಆಗುತ್ತೆ? ನಮ್ಮ ಮನೆತನ ಕಾಪಾಡುವ ಕುಲದೇವರ ಕೃಪೆಗೆ ಯಾವ ನಿಯಮಗಳನ್ನ ಪಾಲಿಸಬೇಕು? ಕುಲದೇವರ ಕೃಪೆಯಿಂದ ಹೇಗೆ ಶ್ರೀಮಂತರಾಗಬಹುದೆಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ. ಕುಲದೇವರು ಸದಾ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮೆಲ್ಲ ತಪ್ಪು ಸರಿಗಳ ಕಡೆ ಗಮನ ನೀಡುತ್ತಾರೆ. ನಾವು ಮರೆತರೂ ನಮ್ಮ ಕುಲದೇವರು ಮಾತ್ರ ನಮ್ಮನ್ನು ಮರೆಯೋದಿಲ್ಲ. ನಮ್ಮ ತಂದೆ, ತಾಯಿ, ಅಜ್ಜಿ, ತಾತ, ಮುತ್ತಾತರ ಕಾಲದಿಂದಲೂ ಕುಲದೇವರ ಆರಾಧನೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಕುಲದೇವರಿರಲಿ ವಾರಕ್ಕೊಂದು ಸಲ, ತಿಂಗಳಿಗೊಂದು ಸಲ ಕೂಡ ದೇವಸ್ಥಾನಗಳಿಗೆ ಹೋಗೋದಕ್ಕೂ ಕಷ್ಟವಾಗೋಗಿದೆ. ಬಾಯಿ ಬಿಟ್ಟರೆ ನಮಗೆ ಆ ಕಷ್ಟ ಈ ಕಷ್ಟ ಅಂತ ಕೊರಗ್ತೀವೋ ಹೊರತು ಕುಲದೇವರನ್ನ ಪೂಜಿಸೋದು ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಂತಹ ಮನೆದೇವರ ದರ್ಶನ ಮಾಡೋ ಕೆಲಸ ಮಾತ್ರ ಮಾಡೋದಿಲ್ಲ. ಈಗಲೂ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನರ ಸುತ್ತ ತಮ್ಮ ಕುಲದೇವರು ತಮ್ಮ ಜೊತೆಗೆ ಇದ್ದಾರೆ ಎಂಬ ಸತ್ಯ ಅರಿವಿಗೆ ಬರುತ್ತದೆ. ನಿಮ್ಮ ಮೈಮನಗಳಲ್ಲಿ ಈ ಕ್ಷಣ ಏನಾದರೂ ನಿಮ್ಮ ಕುಲದೇವರು ಕಣ್ಣು ಮುಂದೆ ಬಂದು ನಿಂತಂತೆ ಭಾಸವಾದರೆ ನಿಮ್ಮಂತಹ ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಎಲ್ಲ ಪಾಪಗಳು ಮುಗಿದು ಕೊನೆಯದಾಗಿ ಏನಾದರೂ ಜೀವನದಲ್ಲಿ ದಾರಿ ಇದೆ ಎಂದವರಿಗೆ ಮಾತ್ರ ಈ ವಿಡಿಯೋ ಸಿಕ್ಕಿರುತ್ತೆ. ಇದಂತೂ ಸತ್ಯವಾದಂತಹ ಮಾತು. ಕುಲವನ್ನು ರಕ್ಷಿಸುವಂತಹ ಕುಲದೇವರ ಅನುಗ್ರಹ ಕುಟುಂಬಕ್ಕಿದ್ದರೆ ಮನೆಯಲ್ಲಿ ಸದಾ ಸಂಪತ್ತು, ಐಶ್ವರ್ಯ ತುಂಬಿ ತುಳುಕುತ್ತೆ. ಎಷ್ಟೇ ಹಣದ ಸಮಸ್ಯೆ ಬರಲಿ, ಎಷ್ಟೇ ಸಾವು ನೋವುಗಳಾಗಲಿ ಆ ಕುಟುಂಬ ಎಂದಿಗೂ ಒಡೆಯೋದಿಲ್ಲ. ಕುಲದೇವರ ರಕ್ಷಣೆ ಇಲ್ಲದ ಮನೆಯಲ್ಲಿ ಸದಾ ಕಣ್ಣೀರು, ಸಾಲದ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರು, ಪದೇ ಪದೇ ಅಪಘಾತಗಳು, ಸಣ್ಣ ಪುಟ್ಟ ಪೆಟ್ಟುಗಳು. ಮನೆಯಲ್ಲಿ ಎಷ್ಟೇ ಜನ ಇದ್ರೂ ಹೊಂದಾಣಿಕೆ, ಒಗ್ಗಟ್ಟು ಅನ್ನೋದೇ ಇರೋದಿಲ್ಲ. ನೀವು ಮರೆತರೂ ಕುಲದೇವರು ನಿಮ್ಮನ್ನ ಮರೆಯೋದಿಲ್ಲ. ನನ್ನನ್ನು ನೀವು ಮರೆತು ಜೀವಿಸುತ್ತಿದ್ದೀರಾ ಎನ್ನುವುದಕ್ಕೆ ಕುಲದೇವರು ಇಂತಹ ಸೂಚನೆಗಳನ್ನು ಕೊಟ್ಟು ನಮ್ಮನ್ನೆಲ್ಲ ಎಚ್ಚರಿಸುತ್ತಾರೆ. ಕೆಲವು ಕುಲದೇವರುಗಳು ಕಲ್ಲಿನ ರೂಪದಲ್ಲಿ, ಮರದ ರೂಪದಲ್ಲಿ, ಚಿಕ್ಕದಾಗಿ ಕಣ್ಣಿಗೆ ಗುರುತು ಹಿಡಿಯೋದಕ್ಕಾಗದ ವಿಗ್ರಹದ ರೂಪದಲ್ಲಿ ಕಾಣಿಸಿಕೊಳ್ತಾರೆ. ಮಳೆ ಬಿಸಿಲಿಗೆ ರಕ್ಷಣೆಯೇ ಇಲ್ಲದೆ ಕೆಲವು ತೋಟ ಗದ್ದೆಗಳಲ್ಲಿ, ಕಾಡುಗಳಲ್ಲಿ ಕುಲದೇವರ ದೇಗುಲವು ಯಾವುದೇ ಮೇಲ್ಛಾವಣಿ ಇಲ್ಲದೆ ನೆಲೆ ನಿಂತಿರುತ್ತದೆ. ಆದರೂ ಅಂತಹ ಕುಲದೇವರನ್ನು ಮರೆಯದೆ ಆರಾಧಿಸುತ್ತಾ ಪೂಜಿಸುತ್ತಾ ಬಂದವರು ಇಂದಿಗೂ ಕೋಟಿ ಕೋಟಿಗೆ ಒಡೆಯರಾಗಿ ಬದುಕಿದ್ದಾರೆ. ನನ್ನ ನಂಬಿದ ನನ್ನ ಮಗ ಅಥವಾ ಮಗಳು ನೀನು ಚೆನ್ನಾಗಿರೋದನ್ನ ನೋಡೋದೇ ನನ್ನ ಕೆಲಸ. ಅದನ್ನು ಬಿಟ್ಟು ನನಗೆ ಬೇರೆ ಏನಿದೆ ಎಂದು ಕುಲದೇವರು ಕೇಳ್ತಾರಂತೆ. ಕೆಲವು ಮನೆತನಗಳಿಗೆ ಗಂಡು ದೇವರು, ಇನ್ನು ಕೆಲವರಿಗೆ ಹೆಣ್ಣು ದೇವರು, ಕುಲದೇವರು ಕುಲದೇವತೆಗಳಾಗಿರುತ್ತಾರೆ. ಗುರುಗಳೇ, ನಮಗೆ ಕುಲದೈವ ಯಾರೆಂದು ಗೊತ್ತೇ ಇಲ್ಲ. ಆದರೆ ನೀವು ಹೇಳಿದ ಸಮಸ್ಯೆಗಳನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ನಮ್ಮ ಹಣದ, ಆರೋಗ್ಯದ, ಸಂಸಾರದ ಸಮಸ್ಯೆಗಳೆಲ್ಲ ದೂರವಾಗಬೇಕು ಅಂದರೆ ಈ ವಿಶೇಷ ಪೂಜೆಯನ್ನು ಕೇವಲ ಒಂದು ನಾಣ್ಯದಿಂದ ನಾವು ಹೇಳಿಕೊಟ್ಟಂತಹ ವಿಧಾನದಲ್ಲಿ ಮಾಡಿ ಸಾಕು. ನೀವು ಮರೆತಂತಹ ಕುಲದೈವ ನಿಮ್ಮ ಕುಟುಂಬದ ರಕ್ಷಣೆಗೆ, ಒಳಿತಿಗೆ ಓಡೋಡಿ ಬರುತ್ತದೆ. ನಿಮ್ಮ ಕೋರಿಕೆಗಳನ್ನು ಒಂದೊಂದಾಗಿ ನೆರವೇರಿಸುತ್ತದೆ. ಮೊದಲಿಗೆ ಒಂದು ಚೊಂಬು ತೆಗೆದುಕೊಳ್ಳಿ. ಅರಿಶಿಣದ ಅಕ್ಷತೆಯನ್ನು ಚೊಂಬಿನೊಳಗೆ ಸಂಪೂರ್ಣವಾಗಿ ತುಂಬಿಸುವಷ್ಟು ತಯಾರು ಮಾಡಿಟ್ಟುಕೊಳ್ಳಿ. ನಂತರ 1 ರೂಪಾಯಿ ನಾಣ್ಯವನ್ನು ಸ್ವಲ್ಪ ಕಾಲ ಪನ್ನೀರಿನಲ್ಲಿ ನೆನೆಸಿ, ಹಾಲಿನಲ್ಲಿ ನೆನೆಸಿ, ತಣ್ಣೀರಿನಲ್ಲಿ ತೊಳೆದು ಎತ್ತಿಟ್ಟುಕೊಳ್ಳಿ. ಒಂದು ಅರಿಶಿಣದ ಬಟ್ಟೆ ತಯಾರು ಮಾಡಿಕೊಳ್ಳಿ. ಬಿಳಿ ವಸ್ತ್ರವನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿ ಒಣಗಿಸಿಟ್ಟುಕೊಳ್ಳಿ. ಮೊದಲಿಗೆ ಕುಲದೇವರು ಗೊತ್ತಿದ್ದರೆ ಅವರ ಹೆಸರನ್ನ ಹೇಳುತ್ತಾ ನಿಮ್ಮ ಇಡೀ ಕುಟುಂಬಕ್ಕೆ ಕುಲದೈವದ ರಕ್ಷಣೆ ಇರಲಿ, ಮನೆಯಲ್ಲಿ ನಿಂತ ಶುಭ ಕಾರ್ಯಗಳು ನಡೆಯಲಿ, ಹಣಕಾಸಿನ ಸಮಸ್ಯೆ, ಶತ್ರುಬಾಧೆ, ಮಾನಸಿಕ ಬಾಧೆಗಳು ದೂರವಾಗಬೇಕೆಂದು ಬೇಡಿಕೊಳ್ಳಿ. ಕುಲದೇವರು ಗೊತ್ತಿಲ್ಲದವರು ಏನು ಮಾಡಬೇಕು? ನಮ್ಮ ಕುಟುಂಬ ರಕ್ಷಿಸುವ ಶಕ್ತಿಯೇ ನಿಮ್ಮನ್ನ ಸ್ಮರಿಸಿಕೊಂಡು ಇವತ್ತು ಈ ಪೂಜೆಯನ್ನ ಮಾಡ್ತಿದ್ದೀವಿ. ನಿಮ್ಮ ಪೂಜೆಯನ್ನು ನಿರಂತರವಾಗಿ ಮಾಡಲು ನಿಮ್ಮ ಇರುವಿಕೆಯನ್ನು ವಿವಿಧ ಸೂಚನೆಗಳನ್ನು ಕೊಡುವುದರ ಮೂಲಕ ನೀಡಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮ ಮನೆಯಲ್ಲಿ ಬಂದು ಕುಲದೇವರುಗಳು ನೆಲೆಸಲಿ ಎಂದು ಬೇಡಿಕೊಳ್ಳಿ. ಚೊಂಬಿನ ಒಳಗೆ ಅರಿಶಿಣದ ಅಕ್ಷತೆಯನ್ನು ತುಂಬಿಸಿ ಅದರೊಳಗೆ ಪನ್ನೀರು, ಹಾಲು, ನೀರಿನಿಂದ ತೊಳೆದಂತಹ 1 ರೂಪಾಯಿ ನಾಣ್ಯವನ್ನ ಹಾಕಿ ನೀವು ಅಕ್ಷತೆ
ಅಕ್ಷತೆ ಒಳಗೆ ಹಾಕುವ ನಾಣ್ಯವನ್ನು ಕುಲದೇವರ ರೂಪವಾಗಿ ಭಾವಿಸಬೇಕು. ಕುಲದೇವರ ಹೆಸರು ಗೊತ್ತಿದ್ದವರು ನಾಣ್ಯಕ್ಕೆ ಹೆಸರನ್ನ ಕೂಗುತ್ತಾ ಅಕ್ಷತೆಯ ಒಳಗೆ ಹಾಕಿ ಆನಂತರ ಅರಿಶಿಣದ ಬಟ್ಟೆಯನ್ನು ಇಲ್ಲಿ ತೋರಿಸುತ್ತಿರುವ ಹಾಗೆ ಚೊಂಬಿಗೆ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣದ ದಾರದ ಸಹಾಯದಿಂದ ಕಟ್ಟಿಕೊಳ್ಳಬೇಕು. ಹೀಗೆ ಅಕ್ಷತೆಯ ಒಳಗೆ ನಾಣ್ಯ ಹಾಕಿಟ್ಟ ಚೊಂಬಿನ ಮುಂದೆ ತುಪ್ಪದ ದೀಪಗಳನ್ನು ಬೆಳಗಿಸಿ ಸಿಹಿ ನೈವೇದ್ಯವನ್ನ ಇಡಬೇಕು. ಸಕ್ಕರೆ ಅಥವಾ ಬೆಲ್ಲದ ಪೊಂಗಲ್ ಆಗಿರ್ಬೋದು, ಸಿಹಿ ಪಾಯಸ ಆಗಿರ್ಬೋದು, ಯಾವುದೇ ಸಿಹಿ ತಿನಿಸುಗಳನ್ನು ಇಟ್ಟು ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿಣ, ಕುಂಕುಮ, ಒಂದು ಅರಿಶಿಣದ ಕೊಂಬು ಸಿಗುತ್ತೆ ಅನ್ನೋದಾದರೆ 5 ಮಾವಿನ ಎಲೆಗಳನ್ನು ಸೇರಿಸಿ ಚೊಂಬಿನ ಮುಂದೆ ಇಟ್ಟು ಅಗರಬತ್ತಿ, ಕರ್ಪೂರದ ಆರತಿಯನ್ನು ಬೆಳಗಿ ಗಂಟೆಯ ಶಬ್ದವನ್ನು ಮಾಡುತ್ತಾ ಕುಲದೇವರ ಶಕ್ತಿಯನ್ನು ನಿಮ್ಮ ಮನೆಗೆ ಸ್ವಾಗತಿಸಬೇಕು. ನಮ್ಮ ಕುಲದೇವರೇ, ನಿಮ್ಮನ್ನು ಈ ಪೂಜೆಯ ಮೂಲಕ ಬಹಳ ಸಂತೋಷದಿಂದ ಮನೆಗೆ ಸ್ವಾಗತಿಸುತ್ತೇನೆ. ನಮ್ಮ ಬಾಳಿನಲ್ಲಿ ತುಂಬಾ ಕಷ್ಟ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಹಣದ ಸಮಸ್ಯೆ, ಪಿತೃಶಾಪ, ಸ್ತ್ರೀ ಶಾಪಗಳಿಂದ ಜೀವನ ನರಕವಾಗೋಗಿದೆ. ಇಂದಿನಿಂದಲೇ ನೀವು ನಮ್ಮ ಮನೆಗೆ ಪ್ರವೇಶ ಮಾಡಿ ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ರಕ್ಷಿಸಿ, ನಮ್ಮ ಸಮಸ್ಯೆಗಳನ್ನೆಲ್ಲ ಅಂತ್ಯ ಮಾಡಿ ನಮ್ಮನ್ನು ಕಾಪಾಡಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. 10 ರಿಂದ 15 ನಿಮಿಷಗಳ ಕಾಲ ಕುಳಿತು ಕುಲದೇವರ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ. ಈ ಎಲ್ಲ ವಿಧಾನ ಸಂಪೂರ್ಣವಾದ ನಂತರ ಚೊಂಬಿಗೆ ಕಟ್ಟಿದ ಅರಿಶಿಣದ ಬಟ್ಟೆಯನ್ನು ತೆಗೆದು ಅದರೊಳಗಿದ್ದಂತಹ 1 ರೂಪಾಯಿ ನಾಣ್ಯವನ್ನು ತೆಗೆದು ಅದೇ ಅರಿಶಿಣದ ಬಟ್ಟೆಗೆ ಹಾಕಿ ಚೊಂಬಿನಲ್ಲಿದ್ದ ಸ್ವಚ್ಛತೆಯನ್ನು ಹಾಕಿ ಮೂಟೆಯ ರೀತಿ ಕಟ್ಟಿ ಮನೆಯ ಬಾಗಿಲಿನ ಒಳಗೆ ಮೇಲ್ಭಾಗಕ್ಕೆ ಕಟ್ಟಬೇಕು. ಕಟ್ಟಿದ ನಂತರ ನೀವೇ ಇಂದಿನಿಂದ ನಮ್ಮ ಕುಲದೇವರು ಈ ನಾಣ್ಯದ ಮೂಟೆಯಲ್ಲಿಯೇ ವಾಸ ಮಾಡುತ್ತಾ ನಮ್ಮನ್ನು ರಕ್ಷಿಸಿ ಎಂದು ಕುಲದೇವರು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ನಮಸ್ಕಾರ ಮಾಡಿಕೊಳ್ಳಿ. ಈ ಪೂಜೆಯನ್ನ ಮಾಡಿ ಮನೆಯ ಬಾಗಿಲಿಗೆ ಕಟ್ಟಿದ ಕ್ಷಣದಿಂದಲೇ ನಿಮ್ಮ ಮನೆಯಲ್ಲಿ ಎಲ್ಲ ಪವಾಡಗಳು ಕುಲದೇವರಿಂದ ನಡೆಯಲು ಆರಂಭವಾಗುತ್ತದೆ. ಇದನ್ನ ಯಾವ ದಿನ ಮಾಡಿಕೊಳ್ಬೇಕು ಎಂದರೆ ಶುಕ್ರವಾರ ಆಗಿರ್ಬೋದು ಅಥವಾ ಹುಣ್ಣಿಮೆಯ ದಿನ ಮಾಡಿಕೊಳ್ಬೋದು. ಆ ದಿನ ಬೆಳಿಗ್ಗೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ 4 ರಿಂದ 6 ಗಂಟೆಯ ಒಳಗೆ ಈ ಪರಿಹಾರವನ್ನ, ಈ ಪೂಜೆಯನ್ನ ಮಾಡಿಕೊಳ್ಬೇಕು. 5 ತುಪ್ಪದ ದೀಪಗಳನ್ನ ಈ ಪೂಜೆ ಮಾಡುವಾಗ ಚೊಂಬಿನ ಮುಂದೆ ಹಚ್ಚಬೇಕು. ಪೂಜಾ ಕೋಣೆಯಲ್ಲಿ ಈ ಪರಿಹಾರವನ್ನ ಮಾಡುವಾಗ 5 ತುಪ್ಪದ ದೀಪಗಳನ್ನು ಹಚ್ಚಿದರೆ ನಿಮ್ಮ ಕರ್ಮದೋಷಗಳು ನಿವಾರಣೆಯಾಗುತ್ತೆ, ಎಲ್ಲ ಸಮಸ್ಯೆಗಳು ದೂರವಾಗಿ ಮನಃಶಾಂತಿ ದೊರೆಯುತ್ತೆ. ಸಾಧ್ಯವಾದರೆ ನಿಮ್ಮ ಕುಲದೇವರ ಫೋಟೋ ಮನೆಯಲ್ಲಿ ಇತ್ತು ಅನ್ನೋದಾದರೆ ಚೊಂಬಿನ ಪಕ್ಕದಲ್ಲಿಯೇ ಫೋಟೋ ಇಟ್ಟು ಪೂಜೆಯನ್ನ ಮಾಡಿಕೊಳ್ಳಿ. ಈ ಒಂದು ಕೆಲಸವನ್ನು ನೀವು ವಿಶೇಷವಾಗಿ 6 ಹುಣ್ಣಿಮೆಗಳ ಕಾಲ ಅಥವಾ 6 ಶುಕ್ರವಾರಗಳ ಕಾಲ ಮಾಡಿಕೊಳ್ಳಬಹುದು. ಹೀಗೆ 5 ಅಥವಾ 6 ಹುಣ್ಣಿಮೆಗಳವರೆಗೆ ಮಾಡಿದರೆ 6 1 ರೂಪಾಯಿಯ ನಾಣ್ಯಗಳು ಸೇರುತ್ತವೆ. ಆ ನಾಣ್ಯಗಳನ್ನು ಚೆನ್ನಾಗಿ ಕಟ್ಟಿ ಸುರಕ್ಷಿತವಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಎತ್ತಿಟ್ಟುಕೊಳ್ಳಬಹುದು. ಆ ನಾಣ್ಯಗಳು ಯಾವಾಗಲೂ ನಿಮ್ಮ ಮನೆಯಲ್ಲಿಯೇ ಇರಬೇಕು. ಒಂದು ನಾಣ್ಯವನ್ನು ನಿಮ್ಮ ಕಾರಿನಲ್ಲಿ ಇಡಬಹುದು, ಮತ್ತೊಂದು ನಾಣ್ಯವನ್ನು ನಿಮ್ಮ ವ್ಯವಹಾರ ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬಹುದು, ಮತ್ತೊಂದು ನಾಣ್ಯವನ್ನು ಮನೆಯ ಬೀರುವಿನಲ್ಲಿ ಕುಬೇರ ಮೂಲೆಯಲ್ಲಿ ಇಟ್ಟುಕೊಳ್ಳಬಹುದು, ಮತ್ತೊಂದು ನಾಣ್ಯವನ್ನು ಯಾವಾಗಲೂ ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ಪ್ರತಿ ಬಾರಿ ಕುಲದೇವರ ಪೂಜೆ ಮಾಡಬೇಕಾದ್ರೆ ಒಂದೊಂದು ಹೊಸ ನಾಣ್ಯವನ್ನ ಪೂಜೆಗೆ ನೀವು ಬಳಸಬೇಕು. ಹಳೆ ನಾಣ್ಯಗಳನ್ನ ಈ ವಿಧಾನವಾಗಿ ಎಲ್ಲ ಜಾಗಗಳಲ್ಲಿಯೂ ಎತ್ತಿಟ್ಟುಕೊಳ್ಳಬಹುದು. ಮಾಂಸಾಹಾರ ಸೇವಿಸುತ್ತೇವೆ ಎಂದರೆ ತೊಂದರೆ ಇಲ್ಲ, ಆದರೆ ಮಾಂಸಾಹಾರ ಸೇವಿಸಿದ ದಿನ ಈ ಪೂಜೆಯ ವಸ್ತುಗಳನ್ನು ಮುಟ್ಟಬಾರದು. ಪೂಜಾ ಕೋಣೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಈ ಪರಿಹಾರವನ್ನು ಮಾಡುವುದಕ್ಕೆ 1 ವಾರದ ಮುಂಚಿನಿಂದಲೇ ನೀವು ತುಂಬ ಶುಚಿಯಾಗಿ ಇರಬೇಕು. ಮನೆ ಮತ್ತು ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ಗೋಮಯದಿಂದ ಲೇಪಿಸಿ ಚೆನ್ನಾಗಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಈ ಪೂಜೆಯನ್ನ ಮಾಡಬೇಕು. ಈ ಪೂಜೆಯಿಂದ ನಿಮ್ಮ ಕುಲದೇವರು ಖಂಡಿತವಾಗಿ ನಿಮ್ಮ ಜೊತೆ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾರೆ. ಈಗಾಗಲೇ ನಿಮಗೆ ಕುಲದೇವರು ಇದ್ದರೂ ಸಹ ಈ ಪರಿಹಾರವನ್ನ ಮಾಡಿದ್ದೇ ಆದಲ್ಲಿ ನಿಮ್ಮ ಕುಲದೇವರ ಅನುಗ್ರಹವು 1000 ಪಟ್ಟು ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಕುಲದೇವರ ಶಕ್ತಿಯನ್ನು ಮನೆಗೆ ಬರುವಂತೆ ಮಾಡುವ ಏಕೈಕ ಪೂಜೆ ಇದಾಗಿದ್ದು ಇದನ್ನ ನಂಬಿಕೆ ಇಟ್ಟು ಮಾಡಬೇಕು. ಕಾಟಾಚಾರಕ್ಕೆ ಏನೋ ಜೀವನದಲ್ಲಿ ಇನ್ನೇನು ಇಲ್ಲ ಎಂಬಂತೆ ಅಪನಂಬಿಕೆಯಿಂದ ಮಾಡಬೇಡಿ. ಯಾವ ವಿಷಯದಲ್ಲಾದರೂ ಉಡಾಫೆಯನ್ನ ತೋರಿಸಿ, ಆದರೆ ಕುಲದೇವರ ವಿಷಯ ಅಥವಾ ಪೂಜೆಯನ್ನ ಕಡೆಗಣಿಸಬೇಡಿ. ಮನೆಯನ್ನು ರಕ್ಷಿಸಿ ನಿಮ್ಮೆಲ್ಲ ಕಷ್ಟವನ್ನು ದೂರ ಮಾಡುವ ಈ ಪೂಜೆಯ ವಿಡಿಯೋಗೆ ಭಕ್ತಿಯಿಂದ ಕುಲದೇವರನ್ನ ನೆನೆಯುತ್ತಾ ಒಂದು ಲೈಕ್ ಕೊಡಿ. ನಿಮ್ಮ ಕುಲದೇವರ ಹೆಸರನ್ನ ಬರೆದು ಎಲ್ಲರಿಗೂ ಈ ವಿಡಿಯೋನ ತಲುಪಿಸಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.